ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಗಿ ಗಿಣ್ಣ ಮಾಡೋದು ತೋರಿಸ್ತಾ ಇದ್ದೀನಿ. ರಾಗಿ ಗಿಣ್ಣ ಮಾಡೋಕ್ಕೆ ನಾನು ಈ ಕಪ್ ಅಳತೆಯಲ್ಲಿ ರಾಗಿನ ತಗೊತಾ ಇದ್ದೀನಿ. ನಾನು ಇಲ್ಲಿ 4 ಲೋಟ ರಾಗಿನ ತಗೊತಾ ಇದ್ದೀನಿ. ಆದರೆ 4 ಲೋಟದ್ರಲ್ಲೂ ನಾನು ರಾಗಿ ಗಿಣ್ಣ ಮಾಡಲ್ಲ. ಒಂದು ಸತಿ ತೊಳೆದಿಟ್ಕೊಂಡ್ರೆ ನನಗೆ ಯಾವಾಗ ಬೇಕೋ ಆವಾಗ ಮಾಡ್ಬೋದು ಅಂತ ಅಂದ್ಬಿಟ್ಟು ನೀಟಾಗೆ ತೊಳೆದು ಜಾಲಿಸಿ ಒಣಾಕ್ಲಿಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ರಾಗಿ ತಗೊಂಡಿದ್ದೀನಿ. ರಾಗಿ ತುಂಬ ಧೂಳು ಮತ್ತು ಕಲ್ಲು ಮಣ್ಣು ಇರುತ್ತೆ ರಾಗಿಲಿ. ಅದಕ್ಕೋಸ್ಕರ ನೀಟಾಗೆ ತೊಳೆದ್ಬಿಟ್ಟು ಅದರಲ್ಲಿ ಧೂಳೆಲ್ಲ ಹೋಗೋ ಥರ ಕ್ಲಿಯರಾಗಿ ನೀರು ಕಾಣಿಸ್ಬೇಕು. ಅಲ್ಲಿವರೆಗೂ ಒಂದು 3-4 ಸಲ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಕಲ್ಲು ಮಣ್ಣು ಎಲ್ಲ ಹೋಗೋ ಥರ ಜಾಲಿಸಿ ಒಣಾಕಬೇಕು. ನಾನಿಲ್ಲಿ ನೋಡಿ ಕ್ಯೂಚಿ ಎಲ್ಲ ತೊಳೆದ್ಬಿಟ್ಟು ನೀರು ಬಗ್ಸಿ ಆಮೇಲೆ ಜಾಲಿಸ್ತಾ ಇದ್ದೀನಿ. ಜಾಲಿಸ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತೀನಿ. ನಮ್ಮನೆ ರಾಗಿಲಿ ಅಷ್ಟಾಗಿ ಕಲ್ಲಿರಲಿಲ್ಲ ಮತ್ತು ಮಣ್ಣು ಸಹ ಜಾಸ್ತಿ ಇರಲಿಲ್ಲ. ಅದಕ್ಕೋಸ್ಕರನೇ ಬೇಗನೆ ಜಾಲಿಸಿ ಆಯಿತು. ಆದರೂ ನಾನೊಂದು 3-4 ಸಲ ಜಾಲಿಸ್ದೆ. ಸ್ವಲ್ಪನೂ ಜಾಸ್ತಿ ಕಲ್ಲು ಮತ್ತು ಮಣ್ಣು ಬರಲಿಲ್ಲ. ಜಾಲಿಸಿ ತೊಳೆದ್ಬಿಟ್ಟು ನೋಡಿ ಬಿಸಿಲಲ್ಲಿ ಒಣಗಾಕ್ತಾ ಇದ್ದೀನಿ. ಬಿಸಿಲಲ್ಲಿ ಒಣಗಾಕಿ ಇದ್ರ ಮೇಲೆ ತೆಳುವಾದೊಂದು ವೇಲ್ ಮುಚ್ಚಿದ್ರೆ ಬೇಗ ಒಣಕೊಳ್ಳುತ್ತೆ. ಆದರೆ ಒಣಗಾಕಿದ ಮೇಲೆ ಅವಾಗವಾಗ ಕೈ ಆಡಬೇಕು. ಕೈ ಆಡೋದ್ರಿಂದ ರಾಗಿ ಚೆನ್ನಾಗಿ ಒಣಗುತ್ತೆ. ರಾಗಿನ ಈ ಥರ ಒಣಾಕ್ದಲೇ ಡೈರೆಕ್ಟಾಗಿ ನೆನೆಸ್ಬಿಟ್ಟು ಮಾಡ್ಬೋದು. ನೋಡಿ ರಾಗಿ ಚೆನ್ನಾಗಿ ಒಣಗಿತ್ತು. ನಾನು ಈ ಕಪ್ ಅಳತೆಯಲ್ಲಿ 1 ಲೋಟ ರಾಗಿ ಗಿಣ್ಣ ಇವತ್ತು ಮಾಡ್ತಿರೋದು. 1 ಲೋಟ ರಾಗಿನ ಮಿಕ್ಸಿಗೆ ಹಾಕ್ಬಿಟ್ಟು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಈ ಥರ ತರಿಯಾಗಿರ್ಬೇಕಷ್ಟೇ. ತೀರಾ ನುಣ್ಣಗೆ ಹಸಿಟ್ಟು ಥರ ಆಗಬಾರ್ದು, ನುಚ್ಚು ಥರ ಆಗಿರಬೇಕು. ಇದನ್ನು 1-2 ಗಂಟೆ ನೆನೆಸಿದ್ರೇ ಸಾಕು. 2 ಗಂಟೆನೂ ಬೇಡ, 1-1.5 ಗಂಟೆ ನೆನೆಸಿದ್ರೂ ರಾಗಿ ಗಿಣ್ಣ ಮಾಡ್ಬೋದು. ನೋಡಿ ಈಗ ಈ ತರಿಯಾಗಿ ರುಬ್ಕೊಂಡಿರ್ತೀನಲ್ಲ, ಈ ರಾಗಿ ತರಿಗೆ ನಾನು ನೀರು ಇದ್ಬಿಟ್ಟು 2 ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಇದಕ್ಕಿಂತ ಸುಲಭವಾಗಿ ಡೈರೆಕ್ಟ್ ರಾಗಿನೇ 8 ಗಂಟೆ ನೆನೆಸ್ಬಿಟ್ಟು ಆಮೇಲೂ ಮಾಡ್ಕೋಬೋದು. ನಾನು ರಾಗಿ ಗಿಣ್ಣ ಮಾಡೋಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ ರಾಗಿನ ತಗೊಂಡಿದ್ದೀನಿ. ಆವಾಗಲೇ ತೋರಿಸ್ದೆ ನಿಮಗೆ ಅಳೆದಿದ್ದೆಲ್ಲ. 1 ಬಟ್ಲು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಮತ್ತು ತುಪ್ಪ 3 ಸ್ಪೂನ್ ತಗೊಂಡಿದ್ದೀನಿ. ಮತ್ತು 2 ಬಟ್ಲು ಬೆಲ್ಲನ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 4-5 ಏಲಕ್ಕಿ ತಗೊಂಡಿದ್ದೀನಿ. ಇಲ್ಲಿ ತುಪ್ಪ ಆಪ್ಷನಲ್ಲು, ಬೇಕು ಅಂದರೆ ತಗೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ರುಚಿಗಷ್ಟೇ ನಾನು ತುಪ್ಪ ಹಾಕ್ತಿರೋದು. ನೋಡಿ ನಾನು ರಾಗಿ ಯಾವ ಲೋಟದಲ್ಲಿ ತಗೊಂಡಿದ್ದೆ ಅದೇ ಲೋಟದ ಅಳತೆಯಲ್ಲೇ 8 ಲೋಟ ನೀರನ್ನ ಅಳ್ದಿಟ್ಕೋಬೇಕು ಫಸ್ಟು. ಏಕೆಂದರೆ ಬೆಲ್ಲ ಕರಗ್ಸೋಕ್ಕೆ ರುಬ್ಬಕ್ಕೆ ಎಲ್ಲ ಅದೇ ನೀರೇ ಹಾಕಬೇಕು. ಇದಕ್ಕೆ 7-8 ಲೋಟ ನೀರನ್ನ ಹಾಕಲೇಬೇಕು. ಇಲ್ಲಾಂದರೆ ಅದು ಗಿಣ್ಣ ಅಷ್ಟು ಚೆನ್ನಾಗಿ ಬರಲ್ಲ, ಬೇಗನೆ ಗಟ್ಟಿಯಾಗುತ್ತೆ, ಒಂಥರ ಅಂಟು ಬರುತ್ತೆ. ಅದಕ್ಕೋಸ್ಕರ 8 ಲೋಟ ಅಂತೂ ನೀರು ಹಾಕಲೇಬೇಕು. ನಾನಿಲ್ಲಿ ಮೊದಲಿಗೆ ಬೆಲ್ಲನ ಕಾಯಕ್ಕಿಡ್ತೀನಿ. ಅಂದರೆ ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರಬೇಕು ಅಂತ ಏನಿಲ್ಲ. ಪಾಕ ಬರಲೇಬಾರ್ದು. ಕರಗಿಸ್ಕೊಂಡು ಸೋಸ್ಕೊಳ್ಳೋಕ್ಕೋಸ್ಕರ ಬೆಲ್ಲದಲ್ಲಿ ಏನಾದ್ರು ಕಸ ಕಡ್ಡಿ ಇರುತ್ತೆ ಅಂತ ಅಂದ್ಬಿಟ್ಟು ಸೋಸ್ಕೊಳ್ಳೋಕ್ಕೋಸ್ಕರ ಕರಗಿಸ್ಕೋಬೇಕಷ್ಟೇ. ನಾನಿಲ್ಲಿ ಬೆಲ್ಲ ಕರ್ಗೋಕ್ಕಿಟ್ಬಿಟ್ಟು ಆ ಕಡೆ ಬೆಲ್ಲ ಕರಗೋವಷ್ಟರಲ್ಲಿ ನಾನು ಈ ಕಡೆ ರಾಗಿ ತರಿಯಿಂದ ಮಿಕ್ಸಿ ಆಡಿಸ್ಕೊಬಿಟ್ಟು ಅದ್ರದ್ದು ಹಾಲೆಲ್ಲ ತೆಕ್ಕೊಂಡು ಸೋಸ್ಕೊತೀನಿ. ಅಷ್ಟರಲ್ಲಿ ಬೆಲ್ಲ ಕರಗ್ಬಿಟ್ಟು ರೆಡಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲೆಲ್ಲ ಜಾಸ್ತಿ ರಾಗಿ ಬೆಳೆಯೋರು. ರಾಗಿನ ಒಂದು 10 ಜನ ಸೇರ್ಕೊಂಬಿಟ್ಟು ಒಂದೇ ಹತ್ರ ಕಣ ಮಾಡಿ ರಾಗಿ ಕೆಲಸನೆಲ್ಲ ಕಣದಲ್ಲಿ ಮುಗಿಸೋರು. ಅಷ್ಟೊತ್ತಿಗೆ ಬೇಸಿಗೆ ಸ್ಟಾರ್ಟ್ ಆಗಿರೋದು. ಆವಾಗ ಈ ರಾಗಿ ಗಿಣ್ಣನೆಲ್ಲ ಹೊಸ ರಾಗಿಯಿಂದ ರಾಗಿ ಗಿಣ್ಣ ಮಾಡೋರು. ತುಂಬ ಚೆನ್ನಾಗಿರೋದು. ತಂಪು, ಬೇಸಿಗೆಯಲ್ಲಿ ರಾಗಿ ಗಿಣ್ಣ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇದು ಎದೆ ನೋವಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಮಾಡೋದು ಸ್ವಲ್ಪ ಕಷ್ಟ. ರಾಗಿ ಗಿಣ್ಣ ಮಾಡೋಕ್ಕೆ ತುಂಬಾ ತಾಳ್ಮೆ ಇರಬೇಕು ಮತ್ತು ಟೈಮು ಜಾಸ್ತಿ ಇರಬೇಕು. ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ. ಅದಕ್ಕೋಸ್ಕರ ತಾಳ್ಮೆ ಮಾತ್ರ ಭಾಳ ಮುಖ್ಯ ಈ ರಾಗಿ ಗಿಣ್ಣ ಮಾಡೋಕ್ಕೆ. ಆದರೆ ಮಾಡಿದ್ಮೇಲೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ರಾಗಿ ಗಿಣ್ಣ ತುಂಬ ಇಷ್ಟ. ನಾನು ವರ್ಷದಲ್ಲಿ ಒಂದು 4-5 ಸಲನಾದರೂ ರಾಗಿ ಗಿಣ್ಣ ಮಾಡ್ತೀನಿ. ಅದಕ್ಕೋಸ್ಕರನೇ ಒಂದೇ ಸಲ ರಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಬಾಕ್ಸಲ್ಲಿ ಇಟ್ಕೊತೀನಿ. ಆಮೇಲೆ ಈ ಥರ ತರಿ ಮಾಡಿ ಸುಲಭವಾಗಿ ಮಾಡ್ಬೋದು. ಕೆಲವರು ಇದನ್ನು ರಾಗಿನ ನೆನೆಸ್ಬಿಟ್ಟು ಮಾಡ್ತಾರೆ, ಅದು ಸುಲಭವಾಗಿರುತ್ತೆ. ಅಂದರೆ ರಾಗಿ ಮಾತ್ರ 8 ಗಂಟೆ ನೆನೆಸ್ಬೇಕು. ಹಂಗಾದರೆ ಮಾತ್ರ ಈ ಥರ ಹಾಲು ಶೋಧಿಸ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ. ಅದೇ ತರಿ ಆದರೆ ನಮ್ಮ ಮನೇಲಿ ಕರೆಂಟ್ ನೋಡ್ಕೊಂಡು ನಾನು ರಾಗಿ ಗಿಣ್ಣ ಮಾಡಬೇಕು. ಟೈಮಿಂಗ್ಸ್ ಕರೆಂಟ್ ಇರೋದ್ರಿಂದ ನಾನು ಕರೆಂಟ್ ಹೋಗೋದ್ರೊಳಗೆ ಇದೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ರಾಗಿನ ಡೈರೆಕ್ಟ್ ನೆನೆಸಲ್ಲ. ಈ ಥರ ತರಿ ಮಾಡಿಬಿಟ್ಟು ನೆನೆಸಿದ್ರೆ 1 ಗಂಟೆ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ರಾಗಿ ಗಿಣ್ಣನ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ದು ಸುಲಭ ಅನಿಸುತ್ತೆ ಆ ಥರ ಮಾಡ್ಬೋದು. ನೋಡಿ ಈ ಥರ ಎಲ್ಲ ರುಬ್ಕೊಂಡು
ಒಂದು 3-4 ಸಲನಾದರೂ ರುಬ್ಕೊಬಿಟ್ಟು ಈ ಥರ ಶೋಧಿಸ್ಕೋಬೇಕು. ನಾನು ಕಾಯಿ ಹಾಕಿದ್ದ ತೋರಿಸ್ಲಿಲ್ಲ, ಅದು ವೀಡಿಯೋ ಆಗಿದೆ ಅಂದ್ಕೊಂಡೆ, ವೀಡಿಯೋ ಆಗಿಲ್ಲ. ಕಾಯಿ ತುರಿನೂ ತಗೊಂಡಿರ್ತೀವಲ್ಲ ಅದನ್ನು ಈ ರಾಗಿ ಜೊತೆನೇ ಹಾಕ್ಬಿಟ್ಟು ಮಿಕ್ಸಿ ಆಡಿಸಿ ಅದನ್ನು ಈ ಥರ ಹಾಲಲ್ಲಿ ಸೋದಿಸ್ಕೋಬೇಕು. ಹಾಲು ಥರ ಮಾಡಿಬಿಟ್ಟು ಸೋದಿಸ್ಕೋಬೇಕು. ನೋಡಿ ಇಷ್ಟು ಹಾಲು ಸಿಕ್ತು ನನಗೆ. ಇದನ್ನು ಒಂದು 4-5 ಸಲ ಇದರಲ್ಲಿ ಸೋದಿಸ್ಬಿಟ್ಟು ಆಮೇಲೆ ಇನ್ನೊಂದರಲ್ಲಿ ಸೋದಿಸ್ಕೊತೀನಿ. ಇದನ್ನು ಬಟ್ಟೆಲೂ ಸೋದಿಸ್ಕೋಬೋದು, ಬಟ್ಟೆಲಿ ಸುಲಭ ಆಗುತ್ತೆ. ನನಗೆ ತೆಳುವಾಗಿರೋದು ಒನ್ನೆ ಇತ್ತು, ಅದಕ್ಕೋಸ್ಕರ ನಾನು ಇದರಲ್ಲೇ ಒನ್ನೆನಲ್ಲೇ ಸೋದಿಸ್ಕೊಂಡೆ. ನೋಡಿ ಇಷ್ಟೆಲ್ಲ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನು ಹೇಳಿದ್ದು ತಾಳ್ಮೆ ಇರಬೇಕು ಅಂತ. ಇಷ್ಟ ಅಲ್ದಲೇ ಇದು ಗಟ್ಟಿ ಮಾಡೋಕ್ಕೆ ಪಾಕದ ಥರ ಗಟ್ಟಿ ಬರೋಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ ಫೈನಲ್ಲಾಗಿ ಸೋಸ್ತಾ ಇದ್ದೀನಿ. ನನಗೆ ಇಷ್ಟು ರಾಗಿ ಹಾಲು ಸಿಕ್ತು. ನಾನು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ಫಾಸ್ಟಾಗಿ ವಿಡಿಯೋನ ಓಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಬೆಲ್ಲದ ಪಾಕನ್ನು ಇದಕ್ಕೆ ಶೋಧಿಸ್ಕೊಬಿಟ್ಟು ಇದನ್ನು ನೋಡಿ ಇಷ್ಟ ಆಯಿತು. ಎಲ್ಲದರಿಂದ ಬೆಲ್ಲದ್ದು ಮತ್ತು ರಾಗಿದು ರಸ ಎಲ್ಲ ಸೇರಿ ಒಟ್ಟು ನನಗೆ ಇಷ್ಟ ಆಯಿತು. ಇದನ್ನು ದಪ್ಪ ತಳದ ಪಾತ್ರೆನಲ್ಲೇ ಮಾಡಬೇಕು, ಇಲ್ಲಾಂದರೆ ಒತ್ತುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ದಪ್ಪ ತಳದ್ದು ಕುಕ್ಕರ್ ತಗೊಂಡಿದ್ದೀನಿ. ಇದನ್ನು ಸ್ಟಾರ್ಟಿಂಗು ಸ್ಟವ್ ಕಚ್ಚಿ ಇಟ್ಟಾಗಿಂದನೂ ಕೈ ಬಿಡದಲೇ ತಿರುಗಿಸ್ತಾನೆ ಇರಬೇಕು. ನೋಡಿ ಈ ಹದ ಗಂಜಿ ಥರ ಬರುತ್ತಲ್ಲ, ಈ ಹದ ಬರೋವರೆಗೂ 1 ಸೆಕೆಂಡು ಕೈ ಬಿಡ್ದಲೇ ತಿರುಗಿಸ್ತಾನೆ ಇರಬೇಕು. ಫಸ್ಟು ಸ್ಟಾರ್ಟಿಂಗು ಹಾಲಿರುತ್ತಲ್ಲ ಅದನ್ನು ಕೈ ಬಿಡ್ದಲೇ ತಿರುಗಿಸ್ತಾನೆ ಇರಬೇಕು. ಕೈ ಬಿಟ್ಟರೆ ಗಂಟಾಗುತ್ತೆ. ಮತ್ತು ಈ ಹದ ಬಂದಮೇಲೆ ಒಂದೊಂದು ಸೆಕೆಂಡ್ ಕೈ ಬಿಟ್ರೂ ನಡೆಯುತ್ತೆ, ಆದರೆ ತಳ ಒತ್ತುತ್ತೆ ಅನ್ನೋದಕ್ಕೋಸ್ಕರ ಕೈ ಆಡಿಸ್ಬೇಕು. ತಿರುಗಿಸ್ತಾ ಅವಾಗವಾಗ ತುಪ್ಪನ ಹಾಕ್ಕೋಬೇಕು. ತುಪ್ಪನ 1-2 ಸಲ ಹಾಕಿದ್ರೆ ಸಾಕು, 1-2 ಸ್ಪೂನು. ತುಪ್ಪ ಟೇಸ್ಟಿಗೋಸ್ಕರ ಹಾಕೋದು. ತುಪ್ಪ ಹಾಕಿಲ್ಲ ಅಂದರೂ ಅದೇ ಟೇಸ್ಟ್ ಇರುತ್ತೆ. ತುಪ್ಪನ ಇಷ್ಟಪಡೋರು ಹಾಕ್ಬೋದು, ಇಲ್ಲ ತುಪ್ಪ ಬೇಡಪ್ಪ ಅನ್ನೋರು ಸ್ಕಿಪ್ ಮಾಡ್ಬೋದು. ಅದರಿಂದ ಟೇಸ್ಟಲ್ಲೇನು ವ್ಯತ್ಯಾಸ ಇರಲ್ಲ. ನಾನು ಯಾವುದೇ ಸ್ವೀಟ್ ಮಾಡಿದ್ರೂ ಒಂದು 3-4 ಅಳಿ ಉಪ್ಪು ಹಾಕ್ತೀನಿ. ನಾನು ಉಪ್ಪು ತೋರಿಸೋದು ಮರ್ತಿದ್ದೆ, ಸ್ಟಾರ್ಟಿಂಗ್ ಹಾಕೋದು ಮರ್ತಿದ್ದೆ, ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಸಿಹಿದು ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ ಮತ್ತು ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಹಾಕೋದು. ನಾವು ರಾಗಿ ಹಾಲೆಲ್ಲ ತಗೊಂಡಿರ್ತೀವಲ್ಲ ಅದೇನು ಉಕ್ಕಲ್ಲ, ಅದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಆದರೆ ಇನ್ನೂ ಮಾಡ್ತಾ ಕಮ್ಮಿ ಆಗುತ್ತೆ ಹೊರತು ಅದು ಉಕ್ಬಿಟ್ಟು ಚೆಲ್ಲೋದು ಉಕ್ಕು ಬರೋದು ಆ ಥರ ಏನೂ ಆಗಲ್ಲ. ನೋಡಿ ಇಲ್ಲಿ ನಾನು ಲಾಸ್ಟಿಗೆ ಒಂದು ಸಲ ತುಪ್ಪ ಹಾಕ್ತಾಯಿದ್ದೀನಿ. ಇದು ಈ ಥರ ಗುಳ್ಳೆ ಥರ ಎಲ್ಲ ಬರುತ್ತೆ. ಈ ಥರ ಬಂದಾಗಂತೂ ಹುಷಾರಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಉದ್ದ ಇರಬೇಕು ಸೌಟು, ಅದಕ್ಕೋಸ್ಕರ ನಾನು ಅತ್ಲಾಗೆ ಮುದ್ದೆ ಕೋಲನ್ನೇ ತಗೊಂಡೆ. ಉದ್ದ ಸೌಟು ಒಂದು ಸ್ವಲ್ಪ ಇದ್ರದ್ದು ಹಬೆ ಎಲ್ಲ ಕೈಗೆ ಸುಡೋ ಥರ ಆಗುತ್ತೆ. ಮತ್ತು ಆ ಬಬಲ್ಸ್ ಥರ ಬರ್ತೈತಲ್ಲ ಗುಳ್ಳೆ, ಅದೆಲ್ಲ ಒಡೆದ್ಬಿಟ್ಟು ಸಿಡಿಯುತ್ತೆ, ಮುಖಕ್ಕಾಗಲಿ ಕೈಗಾಗಲಿ ಸಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉದ್ದ ಇರೋ ಮುದ್ದೆ ಕೋಲು ಅಥವಾ ಸೌಟು ತಗೊಂಡು ಈ ಥರ ತಿರುಗಿಸ್ಬೇಕು. ಕರೆಕ್ಟಾಗಿ ಇದು 1 ಗಂಟೆ ಹಿಡೀತು ನನಗೆ ಗಟ್ಟಿಗಾಗೋಕ್ಕೆ, ಗಿಣ್ಣದ ಹದ ಬರೋಕ್ಕೆ. ಅಲ್ಲಿವರೆಗೂ ಕೈ ಆಡಿದೆ. ಕೈ ನೋವು ಬರುತ್ತೆ. ಯಾರಾದರೂ ಒಬ್ಬರು ಎಲ್ಪ್ ಮಾಡೋರಿದ್ದರೆ ಸುಲಭ ಅನಿಸುತ್ತೆ. ನಾನು ಸ್ಟವ್ ಕಚ್ಚಿದಾಗಿಂದ ಇದನ್ನು ಇಳಿಸೋವರೆಗೂ ಕರೆಕ್ಟಾಗಿ ನನಗೆ ಟೈಮ್ 1 ಗಂಟೆನೇ ಹಿಡಿಸ್ತು. ನೋಡಿ ಇದು ಸೈಡಲ್ಲಿ ಪಾತ್ರೆನ ಬಿಡುತ್ತಲ್ವ, ಅದು ಕರೆಕ್ಟಾದ ಅಳತೆ. ನೋಡಿ ಈ ಥರ ಬಿಟ್ಕೊಳ್ತಾ ಬಂದಾಗ ಇದು ಕರೆಕ್ಟಾದ ಅಳತೆ ಗಿಣ್ಣಕ್ಕೆ ರೆಡಿ ಆಗಿದೆ ಅಂತ. ಆಮೇಲೆ ಇದನ್ನು ತುಪ್ಪ ಸವರಿ ಮೊದಲೇ ಇಟ್ಕೊಂಡಿರಬೇಕು ತಟ್ಟೆಗೆ. ಇದನ್ನು ಹುಷಾರಾಗಿ ಈ ಥರ ಬಗ್ಗಿಸ್ಬೇಕು. ಹಬೆ ಎಲ್ಲ ಒಂದು ಸ್ವಲ್ಪ ಮುಖಕ್ಕೆ ಅಥವಾ ಕೈಗೆ ಹೊಡೆಯುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡು ಈ ಥರ ಬಗ್ಗಿಸ್ಬಿಟ್ಟು ಇದನ್ನು ಸ್ವಲ್ಪ ಬಡಿದ್ರೆ ಸಮತಟ್ಟಾಗುತ್ತೆ. ಆಮೇಲೆ ಸ್ವಲ್ಪ ಆರಬೇಕು. ಆರಕ್ಕಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಯಾವ ಆಕಾರ ಬೇಕೋ ಆ ಆಕಾರ ಕುಯ್ಬೋದು. ನೋಡಿ ಇಷ್ಟು ಟೈಮು ಮತ್ತು ಕೆಲಸ ಹಿಡಿಯುತ್ತೆ, ಅದಕ್ಕೋಸ್ಕರ ಹೇಳಿದ್ದು. ಅದರಲ್ಲೂ ಅದನ್ನು ತಿರುಗಿಸ್ಬೇಕಾದ್ರಂತೂ ತಾಳ್ಮೆಯಿಂದ ತಿರುಗಿಸ್ಬೇಕು. ಎಷ್ಟು ಚೆನ್ನಾಗಿ ತಿರುಗಿಸ್ತೀವೋ ಅಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಗಿಣ್ಣ. ನೋಡಿ ಇಲ್ಲಿ ತಣ್ಣಗಾದ್ಮೇಲೆ ಸ್ವಲ್ಪ ಚಾಕಿಗೆ ತುಪ್ಪನ ಸವರ್ಬಿಟ್ಟು ಈ ಥರ ಕುಯ್ಬೇಕು. ಚಾಕಿಗೆ ತುಪ್ಪ ಸವರಲಿಲ್ಲ ಅಂದರೆ ಅದು ಚಾಕಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಚಾಕಿಗೂ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈ ಥರ ಕುಯ್ಬೇಕು. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರ ಕುಯ್ಬೋದು. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಪರ್ಫೆಕ್ಟಾಗಿ ಹಲ್ವಾ ಥರ ಅಥವಾ ಜೆಲ್ಲಿ ಥರ ಇರುತ್ತೆ. ಇದು ತಿನ್ನೋಕೆ ಮಾತ್ರ ಭಾಳ ಟೇಸ್ಟಾಗಿರುತ್ತೆ. ಇದನ್ನು ರೊಟ್ಟಿ ಜೊತೆಗಾದರೂ ತಿನ್ಬೋದು, ಇಲ್ಲ ಹಸಿ ಕಾಯಿ ರಸ ಮಾಡಿಬಿಟ್ಟು, ಅಂದರೆ ಬೆಲ್ಲ ಏನೂ ಹಾಕ್ತಲೇ ಬರೀ ಕಾಯಿನ ರುಬ್ಬಿಬಿಟ್ಟು ಕಾಯಿ ರಸದ ಥರ ಮಾಡಿಬಿಟ್ಟು ಅದರಲ್ಲೂ ತಿನ್ಬೋದು. ಯಾವ ಥರನಾದರೂ ತಿನ್ಬೋದು. ಇದನ್ನು ಭಾಳ ಟೇಸ್ಟ್ ಇರುತ್ತೆ. ಈ ಬೇಸಿಗೆಲಂತೂ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನನಗೆ ಇಷ್ಟು ಗಿಣ್ಣ ಸಿಕ್ತು. ನಾನು ಇದಕ್ಕೆ ಕಾಂಬಿನೇಷನ್ನಾಗಿ ರೊಟ್ಟಿ ಮಾಡಿದ್ದೆ. ನಮ್ಮನೇಲಿ ರೊಟ್ಟಿ ಜೊತೆಗೆ ಚೆನ್ನಾಗಿ ತಿಂತಾರೆ ಅಂದ್ಬಿಟ್ಟು ಇದಕ್ಕೆ ರೊಟ್ಟಿ ಮಾಡಿದ್ದೆ.
ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.